ಸೂಪರ್ ಟಿಎಂಟಿ ಕ್ರೈಮ್ ಫೈಲ್. ಮಳವಳ್ಳಿ ಡಿಸೆಂಬರ್ 20, 2012 ರಾತ್ರಿ 8 ಗಂಟೆ. ನಂದಿದು ಪೆನ್ ಕೊಡೋ. ಹೋಗೆ ನಂದಿದು ಪೆನ್ ನಾನು ಕೊಡಲ್ಲ. ಹೋಗೆ ನಂದಿದು ಪೆನ್ ಕೊಡೋ. ನಾನು ಕೊಡಲ್ಲ. ಹೋಗೆ ಕೊಡೋ. ನನ್ನ ಪೆನ್ ಇದು ಕೊಡಿ. ನನ್ನ ಪೆನ್ ನನ್ನ ಪೆನ್ ಇದು ಕೊಡಲ್ಲ. ಹೋಗೆ ನಾನು ಕೊಡೋ. ಏನ್ರೋ ಗಲಾಟೆ ಮಾಡ್ತಾ ಇರಾ? ಸುಮ್ಮನೆ ಕೂತ್ಕೊಂಡು ಓದ್ಕೊಡ್ರು. ನೀ ಎಲ್ಲ ಹೊರಟು ಇಷ್ಟೊತ್ತಲ್ಲಿ? ಇದೇನ್ ಹೊಸ್ತಾ ಕೇಳ್ತಿದ್ದೀರಾ? ಅಮ್ಮನಿಗೆ ಊಟ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀ ಏನ್ ಊಟ ಕೊಡ್ಲಿಲ್ಲ ಅಂದ್ರೆ ನೀವು ಅಮ್ಮ ಉಪವಾಸ ಸತ್ತೋಗಲ್ಲ. ಇಷ್ಟೊತ್ತಲ್ಲಿ ಎಲ್ಲೂ ಹೋಗ್ಬೇಡ, ನಡಿ ಒಳಗೆ. ನಾನೇನು ನೀವು ಸಂಪಾದನೆ ಮಾಡಿ ತಂದು ಹಾಕಿದ್ದನ್ನ ನಮ್ಮ ಅಮ್ಮನಿಗೆ ತಗೊಂಡು ಹೋಗ್ತಾ ಇಲ್ಲ. ಕತ್ತೆ ತರ ಬೆಳಗ್ಗೆಯಿಂದ ನಾನ್ ದುಡಿದಿದ್ದನ್ನ ತಗೊಂಡು ಹೋಗ್ತಾ ಇರೋದು. ಏನ್ ನೀನ್ ಹೇಳ್ತಾ ಇರೋದು? ನೀನ್ ಒಬ್ಳೇನ ದುಡಿತಾ ಇರೋದು? ನಾನೇನ್ ದುಡಿತಾ ಇಲ್ವಾ? ಏನ್ ಪ್ರಯೋಜನ? 3 ಕಾಸು ಮನೆ ತನಕ ಬರೋದಿಲ್ವಲ್ಲ. ನನ್ಗೆ ಹೇಳೋಕ್ ಬರ್ಬೇಡಿ ನೀವು. ನಾಳೆ ಕಷ್ಟ ಸುಖ ಅಂದ್ರೆ ಅಮ್ಮನೇ ಬರ್ಬೇಕು. ನೋಡು, ಹೋಗ್ಬೇಡ ಅಂದ್ರೆ ಹೋಗ್ಬೇಡ. ಅಲ್ಲ, ನೀವ್ ಅಮ್ಮಂಗ್ ಒಂದು ಅಡ್ಗೆ ಮಾಡ್ಕೊಳಕ್ಕಾಗಲ್ವಾ? ಅದೆಲ್ಲ ನಿಮಗ್ ಬೇಕಾಗಿಲ್ಲ. ನಾನು ಹೋಗೇ ಹೋಗ್ತೀನಿ. ಹೋಗ್ಬೇಡ ಅಂತ ಹೇಳ್ತಾ ಇದೀನಿ ತಾನೆ? ನಿಮ್ದೆಷ್ಟೋ ಅಷ್ಟು ನೋಡ್ಕೊಳ್ರಿ, ನನ್ಗೆ ಹಳದಕ್ ಬರ್ಬೇಡಿ. ನೋಡು, ನಾನು ಹೇಳೋ ಮಾತನ್ನ ಕೇಳು, ಇಲ್ಲಾಂದ್ರೆ ಸರಿ ಇರಲ್ಲ. ನಾನು ಬಹಳ ಕೆಟ್ಟವನಾಗಬೇಕಾಗತ್ತೆ. ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ, ಹೋಗ್ರಿ. ಶಿವಣ್ಣ, ಶಿವಣ್ಣ, ಯಾರಿದನ್ನ ಮೊದಲು ನೋಡಿದ್ದು? ನಾನೇ ಸರ್ ನೋಡಿದ್ದು. ಸುಬ್ಬಮ್ಮನ್ ನೋಡಕ್ ಬಂದಿದ್ದೆ, ಕೊಲೆ ಆಗಿದ್ಲು. ಇವಳು ಯಾರು? ಸುಬ್ಬಮ್ಮನ್ ಮಗಳು ಸರ್. ಆಗಾಗ ಬತ್ತಿದ್ಲು. ಗಂಡನ ಮನೆ ಇರೋದು ಪಕ್ಕದಲ್ಲೇ. ಈ ಮನೇಲಿ ಯಾರ್ಯಾರು ಇರೋದು? ಸುಬ್ಬಮ್ಮ ಒಬ್ಳೇ ಇರೋದು. ಎಲ್ಲಿ ಅವರು? ಅವಳು ಕಾಣ್ತಿಲ್ಲ ಸ್ವಾಮಿ, ಕೊಲೆ ಮಾಡ್ಬಿಟ್ಟಿರ್ಬೇಕು. ಎಲ್ಲ ಕಡೆ ಸರ್ಚ್ ಮಾಡಿ. ಯಾರಮ್ಮ ನೀನು? ಎಲ್ಲಿ ಬಾ ಆಚೆ. ಯಾರಮ್ಮ ನೀನು? ಇಲ್ಲಿ ಯಾಕೆ ಬಚ್ಚಿಟ್ಕೊಂಡು ಕೂತಿದ್ಯಾ? ನಾನೇ ಸುಬ್ಬಮ್ಮ. ನಿನ್ ಮಗಳು ಕೊಲೆ ಆಗಿದೆ, ನೀನ್ ಯಾಕೆ ಇಲ್ಲಿ ಬಚ್ಚಿಟ್ಕೊಂಡು ಕೂತಿದ್ಯಾ? ಯಾರು ನಿನ್ ಮಗಳು ಕೊಲೆ ಮಾಡಿದ್ದು? ಅಮ್ಮ, ಅಮ್ಮ, ಬಂದೇನೆ ಶಿವಿ? ಹಾ ಬಂದೆ. ಊಟ ತಂದಿದ್ದೀನಿ, ಊಟ ಮಾಡ್ಬಿಡುವಂತೆ. ತಟ್ಟೆ ತರ್ತೀನಿ ಇರು. ದಿನ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ಅದ್ರ ಜೊತೆಗೆ ಇದು ಒಂದು ಬೇರೆ ಕೆಲಸ. ಅಯ್ಯೋ, ಇದೇನ್ ಮಹಾ ಕೆಲಸ ಅಲ್ಲ ಬಿಡಮ್ಮ. ನಿನಗ್ ಮಾಡ್ದೆ ಯಾರಿಗ್ ಮಾಡ್ಲಿ? ಮಾತ್ರೆ ತಗೊಂಡ್ಯಾ? ಯಾಕೆ ಶಿವಿ, ಬೇಜಾರಲ್ಲಿದ್ದೀಯಾ? ನಾನಾ? ಏನಿಲ್ವಲ್ಲ. ನಾನು ನಿಮ್ಮ ಅಮ್ಮ ಕಣೆ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ನಿನ್ನ ಗಂಡ ಏನಾದ್ರು ಅನ್ನ? ಅವ್ರ ಅಂದೇ ಇರೋ ದಿನ ಇದ್ಯಾ? 3 ಕಾಸು ಸಂಪಾದನೆ ಮಾಡ್ದಿದ್ರು ಇಡೀ ಊರಿಗೆ ನಾನೇ ರಾಜ ಅಂತ ಹೇಳ್ತಿರ್ತಾರೆ. ಈಗಿನ ಕಾಲದಲ್ಲಿ ಯಾರು ಕೇಳ್ತಾರೆ? ಅವ್ನು ಗಂಡಸು ಕಣೆ,
ಅವ್ನು ದುಡಿಲಿಲ್ಲ ಅಂತ ನೀನ್ ಮರ್ಯಾದೆ ಕುಡ್ದಿದ್ರಾಗತ್ತಾ? ನೀನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗು. ಸಾಕಾಗಿ ಹೋಗಿದ್ಯಮ್ಮ. ಈಗ ಇಲ್ಲಿಗೂ ಹೋಗ್ಬೇಡ ಅಂತಾರೆ, ಅದಕ್ಕೆ ಜಗಳ. ಅವ್ನು ಬದ್ಲಾಗೋಣ ಅಂತ ಗೊತ್ತಾದ್ಮೇಲೆ ನೀನೇ ಸುಮ್ಮನಿದ್ ಬಿಡು. ಇನ್ನೇನ್ ಮಾಡೋಕ್ ಸಾಧ್ಯ? ಸರಿ, ನೀನ್ ಊಟ ಮಾಡು. ಶಿವಿ, 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 ಎದ್ದಳೆ. ಅಷ್ಟೇ ಸರ್ ನಂಗೆ ಗೊತ್ತಿರೋದು. ಅಂದ್ರೆ ಹೊರಗಡೆ ಕೊಲೆ ಆಗಿರೋದೇ ನಿಮಗೆ ಗೊತ್ತಾಗಿಲ್ವಾ? ಇಲ್ಲ ಸರ್, ನಿನ್ನೆ ಊಟ ಮಾಡಿ ಬೇಗ ಮಲ್ಕೊಂಡ್ಬಿಟ್ಟೆ. ಏನೋ ನಿನ್ನೆ ಬೇಗ ನಿದ್ದೆ ಬಂದ್ಬಿಡ್ತು. ಹೊರಗಡೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಶಿವಮ್ಮನ್ ಗಂಡ ಏನ್ ಮಾಡ್ಕೊಂಡಿರೋದು? ಇಬ್ರು ಬಾಳಕೆ ಮಂಡಳಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವನ ಹೆಂಡತಿಗೆ ಹೊಡಿಯೋದು ಬಡಿಯೋದು ಏನಾದ್ರು ಮಾಡ್ತಾ ಇದ್ಯಾ? ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಬೇಜಾರಿತ್ತು. ಅದಕ್ಕೆ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇದ್ವು. ಹೆಂಡತಿ ಮಕ್ಕಳನ್ನ ಹೊಡಿತಿರ್ಲಿಲ್ಲ. ಯಾರಿದ್ದೀರಾ ಮನೇಲಿ? ಯಾರು? ಏನೋ ಮರಿ ನಿನ್ನ ಹೆಸರು? ಕರಿಯಪ್ಪ. ಬಿಳಿಗಿರಿ ನಿಮ್ಮಪ್ಪ ತಾನೆ? ಹೌದು. ಇಲ್ಲಿ ಕರೆಯೋನ್ನ. ನಿನ್ನೆ ರಾತ್ರಿ ಹೋಗೋರು ಇನ್ನೂ ಬಂದಿಲ್ಲ. ನಿನ್ನೆ ರಾತ್ರಿ ಹೋದವನು ಇನ್ನೂ ಮನೆಗೆ ಬಂದಿಲ್ವಾ? ಎಷ್ಟು ಗಂಟೆಗೆ ಹೋದ ಅಂತ ಏನಾದ್ರು ಗೊತ್ತಾ? ಅಮ್ಮ ಅಜ್ಜಿಗೆ ಊಟ ತಗೊಂಡಾಯ್ತು. ಸ್ವಲ್ಪ ಹೊತ್ತು ಬಿಟ್ಟು ಅಪ್ಪನೂ ಹೋಯ್ತು. ಊಟ ಇಲ್ಲ, ಇದು ಅವಂದೇ ಕೆಲಸ. ಸರಿ, ಹೋಗುವಾಗ ಕೈಯಲ್ಲಿ ಏನಾದ್ರು ಹಿಡ್ಕೊಂಡು ಹೋದ? ಇಲ್ಲ. ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದ. ಎಲ್ಲೋಗ್ತಾನೆ? ಸಿಕ್ಕೇ ಸಿಗ್ತಾನೆ. ತಾಯಿ ಸುಬ್ಬಮ್ಮನ ಮನೆಯಲ್ಲಿ ಹೆಂಡತಿ ಅನುಮಾನಾಸ್ಪದವಾಗಿ ವಿಚಿತ್ರ ಅಂದ್ರೆ ತನ್ನ ಮನೆಯೊಳಗೆ ತನ್ನ ಮಗಳ ಕೊಲೆಯಾಗಿದ್ರು ಸುಬ್ಬಮ್ಮನಿಗೆ ಅದರ ಸುಳಿವೇ ಇಲ್ಲ. ಇದೇ ಸಂದರ್ಭದಲ್ಲಿ ಬಿಳಿಗಿರಿ ನಾಪತ್ತೆಯಾಗಿರ್ತಾನೆ. ಹಲಗೂರು ಪೊಲೀಸ್ ಠಾಣೆ. ಬಿಳಿಗಿರಿ ಇಲ್ಲೇ ಪಕ್ತೂರಲ್ಲಿದ್ದಾನೆ ಅಂತ ಇನ್ಫಾರ್ಮೇಶನ್. ಪಕ್ತೂರಲ್ಲಿ ಅಂದ್ರೆ ಇಲ್ಲಿ? ಅಲ್ಲಿ ಒಬ್ಬ ಸ್ನೇಹಿತ ಇದ್ದಾನಂತೆ ಸರ್. ಅವನ ಹತ್ರ ಕೆಲಸ ಕೇಳ್ಕೊಂಡು ಹೋಗಿದ್ದಾನೆ. ಹೋಗಿ ಒದ್ದೇಳ್ಕೊಂಬನ್ರಿ. ಓಕೆ ಸರ್. ಸರ್, ಟೀ ಕುಡಿತಾನಿದ್ದ ನೋಡಿ ಸರ್, ಅವನೇ ಬಿಳಿಗಿರಿ. ನಡೀರಿ ಮರ. ಸರ್ ಸರ್, ನನ್ನ ಯಾಕೆ ಹಿಡ್ಕೊಂತ ಇರಾ? ಹೆಂಡತಿನ ಕೊಲೆ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅನ್ಕೊಂಡಿದ್ದೀನಯ್ಯ. ಸರ್, ಹೆಂಡತಿ ಕೊಲೆನಾ? ಸರ್, ನನ್ಗೇನು ಗೊತ್ತಿಲ್ಲ ಸರ್. ಎಲ್ಲ ಸ್ಟೇಷನ್ ಅಲ್ಲಿ ಗೊತ್ತು ಮಾಡಿಸ್ತೀವಿ, ನಡ್ಕೊಂಡು ನಡೀರಿ. ಸರ್ ಸರ್ ಬಿಡಿ ಸರ್, ಸರ್ ಬಿಡಿ ಸರ್. ಸರ್, ಯಾಕೆ ಸರ್ ನಾನು ಹೊಡಿತಾ ಇದ್ದೀರಾ? ನನ್ನ ಹೆಂಡತಿಗೆ ಏನಾಯ್ತು ಹೇಳಿ ಸರ್. ಏನಾಯ್ತು ಅಂತ ನೀನು ಗೊತ್ತಿಲ್ವೇನೋ? ನಾಟಕ ಆಡ್ತಾ ಇದೆಯಾ? ನಾಟಕನ ಹೇಳಲೇ. ಯಾಕೋ ನೀನ್ ಹೆಂಡ್ತಿನ ಕೊಂದೆ? ಸರ್, ನಮ್ಮ ದೇವರಾಣ ನನ್ನ ಹೆಂಡತಿ ನಾನು ಕೊಂದಿಲ್ಲ ಸರ್. ನಿನ್ನ ಹೆಂಡತಿನ ಕೊಲೆ ಮಾಡದೆ ಸುಮ್ಮನೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನೋ? ಇಲ್ಲ ಸರ್, ನನ್ನ ಹೆಂಡತಿ ನಾನು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಯಾವಾಗಲೂ ಬೈತಾನೆ ಇರೋಳು ಸರ್. ಅದಕ್ಕೆ ನಾನು ಕೆಲಸ ಹುಡ್ಕೊಂಡು ಪಕ್ಕದೂರ್ಗೆ ಹೋಗಿದೆ ಸರ್. ನೀನು ಮನೆ ಬಿಟ್ಟಿದ್ದು ಯಾವಾಗ? ಅದೇ ಸರ್, ಅವತ್ತು ನನಗೂ ನನ್ನ ಹೆಂಡತಿಗೂ ಜಗಳ ಆಯ್ತಲ್ಲ ಸರ್, ಅವತ್ತೇ ಸರ್. ಅವಳು ನನ್ನ ಮಾತೇ ಕೇಳ್ತಿರ್ಲಿಲ್ಲ ಸರ್. ನಾನು ಬೇಡ ಅಂದರೂ ಅವಳು ಅವ್ರ ತಾಯಿ ಮನೆಗೆ ಊಟ ತಗೊಂಡು ಹೋದ್ಲು ಸರ್. ಅದಕ್ಕೆ ನಾನು ಬೇಜಾರಾಗಿ ಮನೆ ಬಿಟ್ಟು ಹೊರಟ್ಬಿಟ್ಟೆ ಸರ್. ನೀನು ಅವತ್ತು ರಾತ್ರಿ ಮತ್ತೆ ಮನೆಗೆ ಹೋಗ್ಲೇ ಇಲ್ವಾ? ಇಲ್ಲ ಸರ್,
ಮನೆಯಿಂದ ಸೀದಾ ಬಸ್ ಸ್ಟಾಪ್ ಹೋದೆ ಸರ್. ಅಲ್ಲಿ ನನ್ನ ಫ್ರೆಂಡು ಗಾಡಿ ತೊಗೊಂಡ್ಬಂದಿದ್ದ. ಎಷ್ಟು ಗಂಟೆಗೆ? ಸುಮಾರು 8:30 ಆಗಿರ್ಬೋದು ಸರ್. ಬೇಕಾದ್ರೆ ನನ್ನ ಫ್ರೆಂಡನ್ನು ಕೇಳಿ ಸರ್ ನೀವು. ನನ್ನ ಹೆಂಡತಿ ನಾನು ಯಾಕೆ ಸರ್ ಕೊಲೆ ಮಾಡಲಿ? ಒಂದು ದಿನ ಅವಳ ಮೇಲೆ ನಾನು ಕೈ ಎತ್ತಿಲ್ಲ ಸರ್. ಅಂಥದ್ರಲ್ಲಿ ನಾನು ಅವಳು ಕೊಲೆ ಮಾಡ್ತೀನ ಸರ್? ನೀನು ಮಾಡಲಿಲ್ಲ ಅಂದರೆ ಬೇರೆ ಯಾರೋ ಮಾಡಿರ್ತಾರೆ. ಸರ್ ಅವನೇ ಮಾಡಿರ್ತಾನೆ ಸರ್. ಅವನೇ ಸರ್. ಅವನಂದ್ರೆ ಯಾರೋ? ನಮಸ್ತೆ. ತುಮಕೂರಿಂದ ಲೋಡ್ ಯಾವಾಗ ಬರ್ತಂತೆ? ಅಣ್ಣ ಕಳಿಸ್ತೀನಿ ಅಂತ ಹೇಳಿದಾರೆ. ಅವ್ನು ಹೇಳ್ದಾಗ ಕೇಳ್ಕೊಂಡು ಸುಮ್ಮನೆ ಇದ್ಬಿಟ್ರಾ? ನೀವೊಬ್ರು ಮ್ಯಾನೇಜರ್ ಏನ್ರಿ? ಫೋನ್ ಮಾಡಿ ಕೇಳ್ರಿ ಯಾವಾಗ ಬರುತ್ತೆ ಅಂತ. ಸರಿ ಅಣ್ಣ, ಆಯ್ತಾ? ಏನು ಶಿವಮ್ಮ, ನಿನ್ನೆ ಕೆಲ್ಸಕ್ಕೆ ಬರಲಿಲ್ಲ? ನನ್ನ ಮಗನ ಹುಷಾರಿರ್ಲಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ. ಪಾಪ. ನೀನೇನೇ ಹೇಳು ಶಿವಮ್ಮ, ನೀನು ಬರಲಿಲ್ಲ ಅಂದರೆ ಮಂಡಿಲಿ ಕಳನೇ ಇರಲ್ಲ. ದಿನವೆಲ್ಲ ಇರುಗಳು ಮುಖ ನೋಡ್ಕೊಂಡು ಕೂತಿರ್ಬೇಕಲ್ಲ ಅಂತ ನಾನು ಬರಲಿಲ್ಲ. ಎಲ್ಲ ಸುಳ್ಳು. ನಿಜವಾಗ್ಲೂ ಶಿವಿ, ಇಲ್ಲ ಅಂದರೆ ಮಂಡಿ ಎಲ್ಲ ಬಣಬಣ ಅಂತ ಇರುತ್ತೆ. ಈಗ ನೋಡಿ ಎಷ್ಟು ಲಕ್ಷಣವಾಗಿದೆ. ಏನೇನೋ ಮಾತಾಡ್ತೀರಪ್ಪ ನೀವು. ನೋಡ್ಕೊಂಡು ನಿಂತ್ಬಿಟ್ಟೆ. ಬೇಗ ಲೋಡ್ ಮಾಡೋ. ಆಗ ಏನು ಶಿವಿ, ನಾನು ಈ ಥರ ಎಲ್ಲ ಮಾತಾಡೋದು ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ, ಆದ್ರೆ ಏನಾದ್ರೆ ಗಂಡ ಇದ್ದಾನೆ ಅಂತ ಅವನೊಬ್ಬ ಗಂಡ. ಮತ್ತೆ ಅವನೊಬ್ಬ ಅಲ್ದೆ ಇಬ್ಬಿಬ್ಬರನ್ನ ಕಟ್ಕೊಳಕ್ಕಾಗತ್ತಾ? ನೀನು ಮನ್ಸು ಮಾಡಿದ್ರೆ ಆಗುತ್ತೆ. ಏನ್ ಮಾತಾಡ್ತೀರಪ್ಪ ನೀವು? ಹೋಗ್ಲಿ, ಕಟ್ಕೊಳ್ಳೋದು ಬೇಡ. ಮತ್ತೆ ಏಯ್, ಏನಯ್ಯ ನೀನು ಎಲ್ಲ ಇಲ್ಲೇ ಲೋಡ್ ಮಾಡ್ತಾ ಇದ್ಯಾ? ಆ ಕಡೆ ಹೋಗಿ ಲೋಡ್ ಮಾಡೋ, ಹೋಗೋ. ಶಿವಮ್ಮ, ನಿನ್ನೆ ರಾಮಣ್ಣವ್ರು ಬಂದಿದ್ರಲ್ಲ, ಎಷ್ಟು ಕೊನೆ ಬಾಳೆಹಣ್ಣು ಬೇಕು ಅಂತ ಹೇಳಿದ್ರು, ನೆನಪಿದ್ಯಾ? ಏಯ್, ಅವ್ರಿಗೇನೋ ಗೊತ್ತು, ನಿನಗೆ ಗೊತ್ತಿರಬೇಕು. ಅಣ್ಣ ಹೋಗ. ಶಿವಮ್ಮ, ತಿಂಡಿ ಆಯ್ತಾ? ಆಗಿಲ್ಲ ಅಂದ್ರೆ ತಂದು ಕೊಡ್ತೀರೇನೋ? ಖಂಡಿತ. ನೀನು ಹ್ಞೂ ಅಂದ್ರೆ ಹೋಟೆಲಲ್ಲಿ ತರಿಸ್ತೀನಿ. ಅದೆಲ್ಲ ಏನು ಬೇಡ, ನನ್ನ ತಿಂಡಿ ಆಯ್ತು. ಹಿಂಗಲ್ಲ ಚೆಕ್ ಮಾಡೋದು. ಅಯ್ಯೋ ಏನಾಯ್ತು? ಅಯ್ಯೋ ಇದೇನ್ ಮಾಡ್ಕೊಂಡ್ರಿ ನೀವು? ನಿಜಕ್ಕೂ ಶಿವಮ್ಮ ಮತ್ತು ಅಮ್ಮ ಎಲ್ರೋ? ಇನ್ನ ಬಂದಿಲ್ಲ ಅಪ್ಪ ಕೆಲ್ಸದಿಂದ. ಏನೋ ಇನ್ನೂ ಬಂದಿಲ್ವಾ? ನಾನು ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಇವ್ರದ್ದು ಆಡಿದ್ದೆ ಆಟ ಆಗೋಯ್ತು. ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಬಿಟ್ರೆ ನಿಮ್ಮಮ್ಮ ರಾತ್ರಿ ಎಲ್ಲ ಅಲ್ಲೇ ಇರ್ತಾಳೆ ಕಣೋ. ಬರ್ತಾ ಬರ್ತಾ ಅವಳ ಕೊಬ್ಬು ಜಾಸ್ತಿ ಆಯ್ತು. ಅವಳ ಕೊಬ್ಬನ್ನು ಹೇಗೆ ಕರಗಿಸ್ಬೇಕು ಅನ್ನೋದು ನನಗೆ ಗೊತ್ತು. ಹುಟ್ಟಿದಾಗಿಂದ ಕಷ್ಟನೇ ನೋಡಿದೆ. ಮದುವೆ ಆದ್ಮೇಲಾದ್ರೂ ಸರಿ ಹೋಗ್ಬೋದು ಅನ್ಕೊಂಡೆ, ಆದ್ರೆ ಕಷ್ಟ ಇನ್ನಷ್ಟು ಜಾಸ್ತಿ ಆಯ್ತು. ನೀವು ದೇವ್ರ ಹಾಗೆ ಬಂದು ನಂಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ ನಾನು ನನ್ನ ಮಕ್ಕಳು ಬೀದಿಲಿ ಬೀಳ್ಬೇಕಾಗಿತ್ತು. ಇದೇನು ಶಿವಮ್ಮ, ಒಂದು ಸಣ್ಣ ಸಹಾಯ ಮಾಡೋದಕ್ಕೆ ಮನುಷ್ಯರನ್ನ ದೇವರು ಅಂತ ಮಾಡ್ತಾ ಹೋದ್ರೆ ದೇವ್ರಿಗೆ ಬೆಲೆ ಇರುತ್ತೆ ಹೇಳು? ಇಷ್ಟಕ್ಕೂ ನಾನೇನು ಸುಮ್ಮನೆ ಸಹಾಯ ಮಾಡ್ತೀನಿ? ನೀವೇನ್ರಿ ಇಲ್ಲಿ? ಏನ್ ಮಾಡ್ಲಿ, ಮನೆ ಹೆಂಗ್ಸು ಕತ್ಲಾದ್ರೂ ಮನೆಗೆ ಬರ್ಲಿಲ್ಲ ಅಂದ್ರೆ ಹುಡ್ಕೊಂಡು ಬರ್ಲೇಬೇಕಲ್ಲ. ಯಜಮಾನ್ರಿಗೆ ಸ್ವಲ್ಪ ಲೆಕ್ಕ ಕೊಡೋದಿತ್ತು, ಅದಕ್ಕೆ ತಡ ಆಯ್ತು. ಏನ ಇವರು ನಿಮ್ ಯಜಮಾನ್ರ?
ಹಾಗಾದ್ರೆ ನಾನು ಯಾರು? ಬಿಡಿಗ್ರಿ, ಯಾಕ ಬಾಯ್ ಬಂದಂಗೆ ಮಾತಾಡ್ತಾ ಇದೀಯಾ? ಯಾಕೆ ಅಂತ ನಿಮ್ಮಿಬ್ರಿಗೆ ಗೊತ್ತಿರ್ಬೇಕಲ್ಲ. ಏಯ್, ನಡೆಯ ಮನೆಗೆ. ನನ್ ಪೆನ್ ಇದು ಕೊಡಲ್ಲ ಹೋಗೆ ನಾನು. ಏಯ್, ಏನ್ರೋ ಗಲಾಟೆ ಮಾಡ್ತಾ ಇರಾ? ಸುಮ್ಮನೆ ಕೂತ್ಕೊಂಡು ಓದ್ಕೊಡ್ರು. ಏಯ್, ನೀ ಎಲ್ಲ ಹೊರಟು ಇಷ್ಟೊತ್ತಲ್ಲೇ? ಇದೇನ್ ಹೊಸ್ತಾ ಕೇಳ್ತಿದ್ದೀರಾ? ಅಮ್ಮನಿಗೆ ಊಟ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀ ಏನ್ ಊಟ ಕೊಡ್ಲಿಲ್ಲ ಅಂದ್ರೆ ನೀವಮ್ಮ ಉಪವಾಸ ಸತ್ತೋಗಲ್ಲ. ಇಷ್ಟೊತ್ತಲ್ಲಿ ಎಲ್ಲೂ ಹೋಗ್ಬೇಡ, ನಡಿ ಒಳಗೆ. ಅದೆಲ್ಲ ನಿಮಗೆ ಬೇಕಾಗಿಲ್ಲ, ನಾನು ಹೋಗೇ ಹೋಗ್ತೀನಿ. ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ? ನಿಮ್ದೆಷ್ಟೋ ಅಷ್ಟು ನೋಡ್ಕೊಳ್ರಿ, ನನ್ಗೆ ಹಳದಕ್ಕೆ ಬರಬೇಡಿ. ನೋಡು, ನಾನು ಹೇಳೋ ಮಾತನ್ನ ಕೇಳು, ಇಲ್ಲಾಂದ್ರೆ ಸರಿ ಇರಲ್ಲ. ನಾನು ಬಹಳ ಕೆಟ್ಟವನಾಗಬೇಕಾಗತ್ತೆ. ಸರಿ, ಏನು ಮಾಡ್ಕೊಳಕ್ಕಾಗಲ್ಲ, ಹೋಗ್ರಿ. ಅವಳು ಅವ್ರ ತಾಯಿಗೆ ಊಟ ಕೊಡೋ ನೆಪದಲ್ಲಿ ಆ ಕುಮಾರ ನೋಡಕ್ ಹೋಗ್ತಿದ್ದು ಸರ್. ಅದಕ್ಕೆ ಹೋಗ್ಬೇಡ ಅಂತ ಅವಳ ಹತ್ರ ಜಗಳ ಮಾಡಿದೆ. ಆದ್ರೆ ಅವಳು ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ ಸರ್. ಅದಕ್ಕೆ ನನ್ಗೆ ಬೇಜಾರಾಗಿ ಮನೆ ಬಿಟ್ಬಿಟ್ಟೋದೆ. ಯಾರಿದ್ರಿ ಮನೇಲಿ? ಎಲ್ಲಮ್ಮ ಕುಮಾರ್? ಅವ್ರ ಮನೇಲಿಲ್ಲ ಸರ್. ನಿಮ್ಗೆ ಶಿವಮ್ಮ ಗೊತ್ತು ತಾನೆ? ನಮ್ಮ ಮಂಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರ ತೀರ್ಕೊಂಡ್ರಂತಲ್ಲ? ಹಾ, ಅವಳೇ. ಆಕೆ ಜೊತೆ ನಿಮ್ ಗಂಡ ಹೇಗಿರ್ತಿದ್ದ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಸತ್ಯ ಹೇಳ್ಬೇಕು. ನನ್ನ ಗಂಡ ಅಂತವ್ರಲ್ಲ ಸರ್. ಏನೋ ಕಷ್ಟ ಅಂದ್ರೆ ಸಹಾಯ ಮಾಡ್ತಿದ್ರು. ಆಕೆ ವಿಚಾರದಲ್ಲಿ ಮನೇಲಿ ಏನಾದ್ರು ಗಲಾಟೆ ನಡೀತಾ ಇತ್ತಾ? ಇಲ್ಲ ಸರ್. ಸರಿ, ಎಲ್ಲಮ್ಮ ಕುಮಾರ್? ಮಂಡಿಲೇ ಇರ್ಬೇಕು. ಈ ಕೇಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ತಕ್ಷಣ ನನಗೆ ತಿಳಿಸ್ಬೇಕು, ಆಯ್ತು ತಾನೆ? ಸರಿ ಸರ್. ಅಣ್ಣ, ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೀನಿ, ಅಕೌಂಟಿಗೆ ದುಡ್ಡು ಹಾಕೋದಿದೆ. ಸರಿ, ಹಂಗೆ ಬರ್ತಾ ಕರೆಂಟ್ ಬಿಲ್ ಕಟ್ಬಿಡ್ತಾ. ಸರಿ ಅಣ್ಣ, ಆಯ್ತು. ಕುಮಾರ ಅಂದ್ರೆ ನೀವೇನಾ? ಹೌದು ಸರ್. ಶಿವಮ್ಮ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ? 2-3 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಸರ್. ಒಳ್ಳೆ ಹೆಂಗಸು, ಪಾಪ ಅವಳಿಗೆ ಈ ಥರ ಆಗಬಾರ್ದಾಗಿತ್ತು ಸರ್. ಹೇಗಿತ್ತು ಅವಳು ನಿಮ್ಮ ಜೊತೆ? ಚೆನ್ನಾಗಿದ್ದೆ ಸರ್. ಎಲ್ಲರ ಜೊತೆನೂ ಹೊಂದ್ಕೊಂಡೋಗೋ ಸ್ವಭಾವ ಅವಳು. ನಿಮ್ಮ ಜೊತೆ ಹೊಂದ್ಕೊಂಡಿಲ್ಲ ಅಂತ ಕೊಲೆ ಮಾಡ್ಬಿಟ್ರಾ? ಏನು ಹೇಳ್ತಿದ್ದೀರಾ ಸರ್ ನೀವು? ನಾನು ಅವಳನ್ನ ಕೊಲೆ ಮಾಡಿದ್ದೀನ? ಮೊನ್ನೆ 20ನೇ ತಾರೀಕು ರಾತ್ರಿ ಅವಳ ತಾಯಿ ಮನೆಗೆ ಹೋಗಿ ಶಿವಮ್ಮನ ಕತ್ತಿಸ್ಕಿ ಕೊಲೆ ಮಾಡಿದ್ದೀರಾ ನೀವು. ಅಯ್ಯಯ್ಯೋ, ಇದೇನು ಸರ್ ಅನ್ಯಾಯ? ಕಷ್ಟ ಅಂತ ಬಂದು ಕೆಲಸ ಕೊಟ್ಟೆ, ಈಗ ನೋಡಿದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ. ದೇವರಣೆಗೂ ಸರ್, ನಾನು ಕೊಲೆ ಮಾಡಲಿಲ್ಲ. ಎಲ್ಲ ಗೊತ್ತು, ನಡೀರಿ ಸ್ಟೇಷನ್ಗೆ. ಸರ್, ಕೊಲೆ ಆಗಿದ್ದು 20 ತಾರೀಕಲ್ವಾ ಸರ್? ನಾನು 19 ತಾರೀಕು ಮೈಸೂರಿಗೆ ಹೋಗಿ ಬಂದಿದ್ದು 22ನೇ ತಾರೀಕಿಗೆ. ಬೇಕಾಗಿದ್ದರೆ ನೋಡಿ ಸರ್, ಫಸ್ಟ್ ಟಿಕೆಟು, ಲಾಡ್ಜ್ ಬಿಲ್ಲು. ಬೇಕಾದ್ರೆ ಮೈಸೂರಿಗೆ ಹೋಗಿ ಲಾಡ್ಜಲ್ಲಿ ವಿಚಾರಿಸಿ ಸರ್. ಮೈಸೂರಿಗೆ ಯಾಕೆ ಹೋಗಿದ್ರಿ? ಆಗಾಗ ಮೈಸೂರಿಗೆ ಹೋಗ್ತಾ ಇರ್ತೀನಿ ಸರ್. ಯಾಕೆಂದರೆ ನಮ್ಮ ಮಂಡಿಯಿಂದ ಬಾಳೆಹಣ್ಣು ಕಳಿಸ್ತೀವಲ್ಲ, ಅದು ಕಲೆಕ್ಷನ್ಗೆ ಹೋಗ್ತೀನಿ ಸರ್. ಮೈಸೂರಿಂದ ಬಂದಮೇಲೆ ಶಿವಮ್ಮ ಕೊಲೆ ಆಗಿದ್ದು ಗೊತ್ತಾಗಿದ್ದು. ನೀವು ಹೇಳ್ತಾ ಇರೋದೆಲ್ಲ ನಿಜಾನೇನ್ರಿ? ನಿಜ ಸರ್. ನಾನು ಮೈಸೂರಿಗೆ ಹೋಗಿದ್ದಕ್ಕೆ ಸಾಕ್ಷಿ ಎಲ್ಲ ಕೊಟ್ಟಿದ್ದೀನಲ್ಲ ಸರ್. ಕುಮಾರ್ ಮೈಸೂರಿಗೆ ಹೋಗಿದ್ದೆ ನಿಜ ಆಗಿದ್ರೆ ಅವ್ರು ಏಂಟಿ ಯಾಕೆ ಕೇಳಲಿಲ್ಲ? ಮೈಸೂರು ಲಾಡ್ಜ್ಗೆ ಹೋಗಿ ವಿಚಾರಿಸ್ಕೊಂಡ್ಬಂದೆ ಸರ್. ಆತ 3 ದಿನ ಅಲ್ಲಿದ್ದು ನಿಜ. ID ಪ್ರೂಫ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಟವರ್ ಲೊಕೇಶನ್ ಕೂಡ ಆತ ಅಲ್ಲಿದ್ದ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕೊಲೆ ಯಾರು ಮಾಡಿರಬಹುದು? ನಿಜಕ್ಕೂ ಶಿವಮ್ಮನ ತನಿಖೆ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಹುಟ್ಟಿಸುತ್ತೆ. ಮೊದಲು ಗಂಡ ಬಿಳಿಗಿರಿಯ ಮೇಲೆ ಅನುಮಾನ. ಅವನು ಬಾಳೆಮಂಡಿ ಓನರ್ ಕುಮಾರನ್ ಕಡೆಗೆ ಬೆರಳು ತೋರಿಸ್ತಾನೆ. ಆದ್ರೆ ಕುಮಾರ ಕೊಲೆ ನಡೆದಿನ ತಾನು ಊರಲ್ಲೇ ಇರಲಿಲ್ಲ ಅಂತ ದಾಖಲೆ ಸಮೇತ ಹೇಳ್ತಾನೆ. ಹಾಗಾದ್ರೆ ಶಿವಮ್ಮನ್ನ ಕೊಲೆ ಮಾಡಿದವರು ಯಾರು? ಅದು ಅವಳ ತಾಯಿ ಮನೆಯಲ್ಲೇ ಅವಳು ಕೊಲೆ ನಡೆದಿದೆ. ಶಿವಮ್ಮ ರಾತ್ರಿ ಅಲ್ಲಿಗೆ ಊಟ ಕೊಡೋಕೆ ಹೋಗ್ತಾಳೆ ಅಂತ ಗೊತ್ತಿರೋರೇ ಕೊಲೆ ಮಾಡಿದ್ದಾರೆ. ಆ ವ್ಯಕ್ತಿ ಯಾರು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 4 ವರ್ಷದಿಂದ ಕೆಲಸ ಮಾಡ್ತೀನಿ. ನೋಡು, ನಿಜ ಹೇಳು, ಇಲ್ಲ ಅಂದ್ರೆ ನೀನ್ ಜೈಲ್ಗೆ ಹೋಗ್ಬೇಕಾಗತ್ತೆ. ನಿಮ್ಮ ಯಜಮಾನಂಗೂ ಆ ಶಿವಮ್ಮಂಗೂ ಏನಾದರೂ ಸಂಬಂಧ ಇತ್ತಾ? ಯಜಮಾನ್ರಿಗೆ ಗೊತ್ತಿಲ್ಲ ಸರ್. ಆದರೆ ಏನಾದ್ರೆ
ಇರಬೇಡ. ಅದೇ ಮಾಮೂಲಿ ಜಾಗ 6:30ಗೆ, ಗೊತ್ತಾಯ್ತಾ? ಯಾಕೆ? ಏಯ್, ಏನೋ ಮಾಡ್ತಾ ಇದೆಯಾ ಅಲ್ಲಿ? ಏನಿಲ್ಲ ಅಣ್ಣ. ಹೋಗು, ಅಲ್ಲಿ ಅಣ್ಣನ ಗಾಡಿ ಕ್ಲೀನ್ ಮಾಡು, ಹೋಗು. ಆಯ್ತು. ಅಂದರೆ ನಿನ್ನ ಪ್ರಕಾರ ಆ ಮ್ಯಾನೇಜರ್ಗೂ ಶಿವಮ್ಮಗೂ ಏನೋ ಸಂಬಂಧ ಇತ್ತಾ? ಸರ್ ಅವ್ರು ನಿಧಾನವಾಗಿ ಗುಟ್ಗುಟ ಮಾತಾಡ್ಕೊಂತೀವಿ ಸರ್. ಯಜಮಾನ ಇಲ್ಲದ ಅವ್ರು ಆಡಿದಾಡ್ ಸರ್. ಈಗ ಆ ರವಿ ಎಲ್ಲಿದ್ದಾನೆ? 3-4 ದಿನ ಆಯ್ತು ಸರ್, ಕೆಲಸಕ್ಕೆ ಬಂದಿಲ್ಲ. ಓ, ಕೆಲ್ಸಕ್ಕೆ ಬಂದಿಲ್ವಾ? ಅವನ ಫೋನ್ ನಂಬರ್ ಏನಾದರೂ ಇದೆಯಾ? ಇದೆ ಸರ್. ಶಿವಮ್ಮನ್ ನೀನೇ ತಾನೇ ಕೊಲೆ ಮಾಡಿದ್ದು, ಯಾಕೆ ಕೊಲೆ ಮಾಡಿದೆ? ಸರ್, ನಾನ್ಯಾಕೆ ಸರ್ ಶಿವಮ್ಮನ ಕೊಲೆ ಮಾಡಲಿ? ನಾನು ಕೊಲೆ ಮಾಡಿಲ್ಲ ಸರ್. ಯಾಕಂದ್ರೆ ನಿನಗೂ ಶಿವಮ್ಮನಿಗೂ ಸಂಬಂಧ ಇತ್ತು. ಆ ವಿಷಯದಲ್ಲಿ ಏನಾಗಿ ನೀನು ಆಕೆನ ಕೊಲೆ ಮಾಡಿದ್ಯಾ? ಸರ್, ಇಲ್ಲ ಸರ್, ಶಿವಮ್ಮನಿಗೆ ನನಗೂ ಆ ಥರದ ಕೆಟ್ಟ ಸಂಬಂಧ ಇರಲಿಲ್ಲ ಸರ್. ಆ ಶೇಖರ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ. ತಪ್ಪ? ಹೌದು ಸರ್. ಏನು, ನಿನ್ನೆ ಯಜಮಾನ್ರ ಜೊತೆ ಎಲ್ಲೋ ಹೋದಾಗಿತ್ತು? ನಿಂಗೆ ಗೊತ್ತಿಲ್ವಾ? ಊಟಕ್ಕೆ ಅಂತ ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು. ಅಪ್ಪ, ಹುಟ್ಟಿದ್ರೆ ಹೆಣ್ಮಕ್ಳಾಗಿ ಹುಟ್ಟಬೇಕು. ಏನು ಅದೃಷ್ಟ ನಿಮ್ದು. ಯಾಕೆ? ಇನ್ನೇನು ಮತ್ತೆ, ಊಟಕ್ಕಿರ್ಲಿ ಯಜಮಾನ್ರು ಅರ್ಧ ಕಪ್ ಕಾಫಿಗೂ ನಮ್ಮನ್ನು ಹೋಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ಯಾಕೆ? ನಿನ್ಗೆ ಹೊಟ್ಟೆ ಕಿಚ್ಚೇನೋ? ಆಗದೆ ಇರುತ್ತಾ? ನಿಮ್ಮಿಬ್ಬರ ಮಧ್ಯೆ ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡಕ್ ನಾನ್ ಬೇಕು, ನಮಗ್ ಮಾತ್ರ ಏನೂ ಇಲ್ಲ. ಏನ್ ಬೇಕಪ್ಪ? ಯಜಮಾನ್ರ ಹತ್ರ ಮಾತಾಡ್ತೀನಿ. ಏನು ಬೇಡಮ್ಮ, ಆಮೇಲೆ ಈಗಿರೋ ಕೆಲಸ ಕಳ್ಕೊಂಡ್ಬಿಟ್ರೆ ಕಷ್ಟ. ಯಜಮಾನ್ರು ನಿಂಗೆ 10,000 ರೂಪಾಯಿ ಕೊಡೋಕೆ ಹೇಳಿದ್ದಾರೆ, ಆಮೇಲೆ ಬ್ಯಾಂಕಿಂದ ತಂದು ಕೊಡ್ತೀನಿ. ಹೌದು, ಸಾಲ ಬೇಕು ಅಂತ ಕೇಳಿದ್ದೆ. ಸಾಲವೋ ಸಂಬಳವೋ ಮತ್ತೊಂದು, ಅದನ್ನ ನಾನು ಕೇಳ್ದಾ? ಯಜಮಾನ್ರು ಕೊಡೋ ಅಂತ ಹೇಳಿದ್ದಾರೆ, ಕೊಡೋದಷ್ಟೇ ನನ್ನ ಕೆಲಸ. ಉಳಿದಿದ್ದು ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ಸರಿ. ಸೋಮ, ತಗೋ ದುಡ್ಡು. ಇನ್ನು ಅರ್ಜೆಂಟ್ ಅಂದಿಯಂತೆ, ಯಜಮಾನ್ರು ಕೊಡಕ್ಕೆ ಹೇಳಿದ್ರು, ಕೊಟ್ಟಿದ್ದೀನಿ. ಹೌದು, ಅರ್ಜೆಂಟ್ ಇತ್ತು, ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನು ಬಂತು? ಸರಿ, ನಾನು ಬರ್ತೀನಿ. ಶಿವಮ್ಮ, ಅವ್ನು ಸ್ವಲ್ಪ ಕಂತ್ರಿ, ಹುಷಾರಾಗಿರು. ಎಲ್ಲ ಗಂಡಸರು ಒಂದೇ. ನಾನು ಹಾಗಲ್ಲಮ್ಮ, ರಾಮನ ಬಂಟ ಹನುಮಂತ ಇದ್ದಂಗೆ. ಯಜಮಾನ್ರು ಏನು ಹೇಳ್ತಾರೋ ಅದನ್ನು ಮಾಡೋದಷ್ಟೇ ನನ್ನ ಕೆಲಸ. ಸಂಜೆ 6:30ಗೆ, ಅದೇ ಮಾಮೂಲಿ ಜಾಗ. ಯಜಮಾನ್ರು ಕಾಯ್ತಾ ಇರ್ತಾರೆ, ಹೋಗೋದನ್ನು ತಪ್ಪಿಸ್ಬೇಡ, ಆಮೇಲೆ ನನಗೆ ಬೆಂಡೆತ್ತಾರೆ. ಸರಿ ಸರಿ. ನಿಮ್ಮ ಯಜಮಾನ್ರಿಗೂ ಮಾಡಕ್ ಬೇರೆ ಕೆಲಸ ಇಲ್ಲ, ನಮಗ ಅವ್ರ ಮಾತು ಕೇಳದೆ ವಿಧಿ ಇಲ್ಲ. ಸರ್, ಆ ಶೇಖರ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಸರ್. ನಮ್ಮಿಬ್ಬರ ಮಧ್ಯೆ ಆ ಥರದ ಸಂಬಂಧ ಇರಲಿಲ್ಲ ಸರ್. ಕುಮಾರ ಶಿವಮ್ಮನ ಮಧ್ಯೆ ಸಂಬಂಧ ಹೇಗಿತ್ತ? ಸರ್, ತುಂಬ ಸಲಿಗೆಯಿಂದ ಇರ್ತಿದ್ರು, ಯಾವುದೇ ಕೆಟ್ಟ ರೀತಿ ಸಂಬಂಧ ಇರಲಿಲ್ಲ ಸರ್. ವಿಚಾರಣೆ ಮಾಡ್ತಾ ಹೋದ ಹಾಗೆ ಶಿವಮ್ಮನ ಕೊಲೆ ಪ್ರಕರಣ ಜಟಿಲವಾಗ್ತಾ ಹೋಗುತ್ತೆ. ಮೊದಲು ಗಂಡನ ಮೇಲೆ, ಆಮೇಲೆ ಕುಮಾರನ ಮೇಲೆ, ನಂತರ ರವಿ ಮೇಲೆ ಅನುಮಾನ ಬಂದು ವಿಚಾರಣೆ ಮಾಡ್ತಾರೆ. ಆದ್ರೆ ಈ 3 ಜನ ಕೊಲೆ ಮಾಡಿರೋ ಸಾಧ್ಯತೆ ಇಲ್ಲ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ಕೊಲೆ ಮಾಡಿದ ವ್ಯಕ್ತಿ ಯಾರು? ಇವ್ರು ಯಾರು ಅಲ್ಲದೆ 4ನೇ ವ್ಯಕ್ತಿ ಒಬ್ಬ ಇದ್ದಾನ. ಇದ್ರೆ ಅವನು ಯಾರು? ರವಿ ಯಾವತ್ತು ಮೈಸೂರಲ್ಲಿದ್ನೋ ಕುಮಾರು ಅವತ್ತು ಅಲ್ಲೇ ಇದ್ದ. ಇಬ್ರು ಮೊಬೈಲು ಒಂದೇ ಟವರ್ ಲೊಕೇಶನ್ ಅಲ್ಲಿ ಐಡೆಂಟಿಫೈ ಆಗಿದೆ. ಹೌದಾ? ಕುಮಾರ್ ಯಾಕೆ ಕೇಳಲಿಲ್ಲ? ಇಬ್ರು ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದ್ದಾರೆ ಕಣ್ರಿ. ಮುಂದೆ ಏನ್ ಮಾಡೋದು? ನೋಡಮ್ಮ, ಇದು ಕೊಲೆ ಕೇಸು. ಸತ್ಯ ಮುಚ್ಚಿಟ್ರೆ ಅದಕ್ಕೂ ಶಿಕ್ಷೆ ಆಗತ್ತೆ. ಅವತ್ತು ಏನು ನಡೀತು ಅಂತ ಹೇಳ್ಬಿಡು. ನೋಡು, ನೀನು ನೋಡಿದ್ರೆ ಏನೋ ಮುಚ್ಚಿಡ್ತಾ ಇದೆಯಾ ಅಂತ ನನಗನ್ಸುತ್ತೆ. ನಾನೇನು ಮುಚ್ಚಿಟ್ಟಿಲ್ಲ ಸರ್. ನಿಮ್ಮ ಮಗಳಿಗೆ ಬೇರೆಯವ್ರ ಜೊತೆ ಸಲಿಗೆ ಸಂಬಂಧ ಏನಾದರೂ ಇತ್ತಾ? ನಿಮ್ಮ ಮಗಳ ಮರ್ಯಾದೆ ಹೋಗುತ್ತೆ ಅಂತ ಏನಾದರೂ ನೀವು ಸುಮ್ಮನೆ ಇದ್ದರೆ ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗೋದಿಲ್ಲ. ನಿಜ ಹೇಳ್ಬಿಡು. ಸರ್, ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ನೋಡಮ್ಮ, ಈ ವಯಸ್ಸಲ್ಲಿ ನಿನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಬಾಯಿ ಬಿಡಿಸೋದು ಚೆನ್ನಾಗಿರೋದಿಲ್ಲ. ನಿಜ ಹೇಳ್ಬಿಡು. ಇಲ್ಲದೆ ಇದ್ರೆ
ನಮಗೆ ಬೇರೆ ದಾರಿ ಇಲ್ಲ. ಬೇಡ ಸರ್, ನನಗೆ ಗೊತ್ತಿರೋದೆಲ್ಲ ಹೇಳ್ಬಿಡ್ತೀನಿ. ಹೇಳು. ನನ್ನ ಹತ್ರ ಲಕ್ಷ ಲಕ್ಷ ತಗೊಂಡು ಈಗ ಬಡ್ಡಿ ಕೊಟ್ಟು ಒಳ್ಳೆ ಸಂಪಾದನೆ ಮಾಡ್ತಿದ್ಯಾ? ಹೇ, ನಾನು ಕೊಟ್ಟು ದುಡ್ಡು ವಾಪಸ್ ಕೊಡೆ. ನೀನೇನ್ ಸುಮ್ಮನೆ ಕೊಟ್ಟಿಲ್ಲ ದುಡ್ಡನ್ನ, ನಾಚಿಕೆ ಆಗಲ್ವಾ ವಾಪಸ್ ಕೇಳೋದಕ್ಕೆ? ಏಯ್, ಯಾಕೆ ನಗ್ರ ಮಾಡ್ತಾ ಇದೀಯಾ? ನಾಟಕ ಮಾಡಬೇಡ. ಮಾತುಕತೆ ಜೋರಾಗೆ ಕೇಳ್ತು, ಸ್ವಲ್ಪ ಹೊತ್ತು ನಿಂತೋಯ್ತು. ಹೋದ ಅನ್ಕೊಂಡೆ, ಆದ್ರೆ ಬೆಳಗ್ಗೆ ಆಯ್ತು ನೋಡಿರಿ ಹಿಂಗಾಗ್ಬಿಟ್ಟಿದೆ. ಮಾತುಕತೆ ಜೋರಾಗಿ ನಡೆದಿದೆ ಅಂದಮೇಲೆ ಬಂದಿರೋನು ನಿನ್ನ ಮಗಳು ಚೆನ್ನಾಗಿ ಗೊತ್ತಿರೋನೇ ಇರ್ತಾನೆ. ಅವನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ದೇವರಣೆ ಗೊತ್ತಿಲ್ಲ ಸರ್. ನಾನು ಊಟ ಅಂದ್ಮೇಲೆ ಹಾಕೊಂಡೇ ಮಲಗ್ತಿದ್ದೆ. ಅವಳು ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ ಮಾತಾಡ್ತಿರೋಳು. ಒಂದೊಂದು ದಿವಸ ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗೋಳು. ನೀನು ಧ್ವನಿ ಕೇಳ್ದಲ್ಲ, ಆ ವ್ಯಕ್ತಿ ಯಾವಾಗಲೂ ಬರ್ತಾ ಇದ್ದ? ಇಲ್ಲ ಸರ್, ನಾನು ಯಾವತ್ತೂ ಆ ಧ್ವನಿ ಕೇಳಿಲ್ಲ. ಹಂತಕ ಯಾರು? ಹಾಂ, ಪೊಲೀಸ್ನವರಿಗೆ ಅನುಮಾನ ಬಂದಿದೆ. ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಹಾಂ, ಸರಿ, ಆಯಿತು. ನೀನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ಯಾ ಮಗನೇ? ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಒಳಗಡೆ ಹಾಕಿ ರುಬ್ಬಿಡ್ತೀನಿ. ಸರ್ ಕೇಳ್ತೀನಿ ಸರ್, ಕೇಳ್ತೀನಿ ಸರ್, ಕೇಳ್ತೀನಿ. ರೀ, ಶಿವಮ್ಮ ಯಾರ್ರಿ? ನಮ್ಮೊಳೆ ಅಲ್ವೇನ್ರಿ? ಅವಳು ಕಷ್ಟ ಬಂದ್ರೆ ನಾವೇ ನೋಡ್ಕೋಬೇಕನ್ರಿ. ರೀ, ಶಿವಮ್ಮಂಗಿಲ್ದಿರೋ ದುಡ್ಡು ನಮ್ಗೆ ಯಾಕ್ರಿ? ಅವಳು ಎಷ್ಟು ಕೇಳ್ತಾಳೋ ಅಷ್ಟು ಕೊಟ್ಟು ಕಳಿಸಿ. ಆಯ್ತಣ್ಣ, ನಾನು ಅದನ್ನೇ ಹೇಳಿದೆ. ಅಣ್ಣನ ಯಾಕೆ ಕೇಳ್ತೀಯ, ನನ್ನನ್ನೇ ಕೇಳು ಅಂತ. ರೈ, ನೀವ್ಹೆಂಗ್ರಿ ಕೊಡ್ತೀರ? ನೀವೆಂಗ್ ಕೊಡ್ತೀರಾ? ಶಿವಮ್ಮ ನನಗೆ ಕೇಳಬೇಕು, ನಾನು ನಿಮ್ಗೆ ಹೇಳಬೇಕು, ಆಮೇಲೆ ನೀವು ಅವಳು ಕೊಡಬೇಕು ಅಲ್ವಾ ಶಿವಮ್ಮ? ಏನೋ ನಿಮ್ಗೇನ್ ಸರಿ ಅನ್ಸುತ್ತೋ ಹಾಗೆ ಮಾಡಿ. ಗಿಣಿ ಮರಿ ನಾಚಿಕೆ ನೋಡು. ರೀ ಮ್ಯಾನೇಜರ್, ಈ ವಿಚಾರ ಮನೆಗೆ ಗೊತ್ತಾಗ್ಬಾರ್ದು. ಅಣ್ಣ, ನಂಗೆ ಅಷ್ಟು ಗೊತ್ತಾಗಲ್ವೇನಣ್ಣ? ನೋಡಿ. ಸರಿ ಅಣ್ಣ, ಬರ್ತೀನಿ. ಶಿವಿ, ಹೋದ್ ಜನ್ಮದಲ್ಲಿ ನಾಯಿ ಆಗಿದ್ದೆ ಅನ್ಸುತ್ತೆ ನೀನು. ಯಾಕೆ ಹಂಗಂತ? ಮತ್ತೆ ನಾನು ಬಂದ ಕೂಡಲೇ ನನ್ನ ಹಿಂದೆನೆ ಓಡ್ ಬಂದಿಯಲ್ಲ, ವಾಸನೆ ಹಿಡ್ಕೊಂಬರೋ ನಾಯಿ ಥರ. ಅಲ್ಲ ಚಿನ್ನ, ನಿನ್ನ ಘಮ ಘಮ ಪರಿಮಳ ಮೂಗಿಗೆ ಬಡಿತಾ ಇದೆ. ಬರದೆ ಏನು ಮಾಡಲಿ, ಬರಬೇಕಾಯ್ತು. ಬಿಡಿ. ಮನೇಲಿ ಮಕ್ಕಳಿದಾರ? ಯಾರೂ ಇಲ್ಲ. ಮತ್ ಬಿಡು, ಫ್ರೀ ಆಯ್ತಲ್ಲ. ಬಿಡಿ, ಏನ್ ಮಾಡ್ತಿದ್ದೀರಾ? ದುಡ್ಡು ತಂದ್ರಾ? ಅದಕ್ಕೆ ಇಷ್ಟು ಬಿಗುಮಾನನ? ₹1,00,000 ಆಯ್ತು. ಏನು ಬಿಸ್ನೆಸ್ ಮಾಡ್ತೀವೋ ಮಾಡು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಬರೀ ಮಾತಲ್ಲೇ ಮುಗಿಸ್ಬಿಟ್ರೆ ಹೆಂಗೆ ಚಿನ್ನ? ಅದು ದುಡ್ಡೇ ಪುಣ್ಯ ಮಾಡಿತ್ತು. ಇನ್ನೇನ್ ಬೇಕೋ ಮಹಾರಾಜರಿಗೆ? ಮಹಾರಾಜರಿಗೆ ಅಂತಃಪುರಕ್ಕೆ ಹೋಗೋ ಇಚ್ಛೆ ಇದೆ. ಮಹಾರಾಣಿಯವರು ಸೇವೆಗೆ ಸಿದ್ಧವಾದರೆ ನಾನು ರೆಡಿ. ಸರ್, ಶಿವಮ್ಮನಿಗೂ ನಮ್ಮ ಯಜಮಾನ್ರಿಗೂ ಸಂಬಂಧ ಇದ್ದಿದ್ದೇನೋ ನಿಜ. ಅವರಿಬ್ಬರಿಗೆ ನಾನೇ ಸಹಾಯ ಮಾಡ್ತಿದ್ದೆ ಸರ್. ಆದರೆ ಅವಳು ಕೊಲೆ ಮಾಡಿದ್ರಲ್ಲಿ ನಂದೇನು ಪಾತ್ರ ಇಲ್ಲ ಸರ್.
ಅವತ್ತು ನಾನು ಮೈಸೂರಲ್ಲಿದ್ದೆ ಸರ್. ನಿಜ ಹೇಳೋ, ಕೊಲೆ ಆಗೋದಕ್ಕಿಂತ ಕರೆಕ್ಟಾಗಿ ಒಂದು ದಿನ ಮುಂಚೆ ನೀವಿಬ್ರು ಮೈಸೂರಿಗೆ ಹೋಗಿದ್ದೀರಾ. ಯಾಕೆ ಸರ್? ಇಬ್ಬರಲ್ಲ ಸರ್. ಮತ್ತೆ ರವಿ ರವಿ ಅಣ್ಣ, ನೀನೀಗ ಮೈಸೂರಿಗೆ ಹೋಗ್ತೇನೆ, ಅಲ್ಲಿ ಕಲೆಕ್ಷನ್ ಇದೆ, ತಗೋ ದುಡ್ಡು ಇಟ್ಕೊಂಡು. ಸರಿ ನಾನು ಹೋಗ್ತೀನಿ. ಲಾಡ್ಜಲ್ಲಿ ರೂಮ್ ಬುಕ್ ಮಾಡು. ನಾನು ಅಲ್ಲಿದ್ದೀನಿ ನನ್ನ ಹತ್ರ ರೆಕಾರ್ಡ್ಸ್ ಇರಬೇಕು, ಓಕೆನಾ? ಲಾಡ್ಜವ್ರು ಏನಾದ್ರೂ ID ಪ್ರೂಫ್ ಕೇಳಿದ್ರೆ ನಾನು DL ಕೊಡು. ತಗೋ ಮೊಬೈಲ್ ಇಟ್ಕೊ. ಏನೇ ಕಾಲ್ ಮಾಡಬೇಕಂದ್ರೂ ಈ ಮೊಬೈಲಿಂದನೇ ಕಾಲ್ ಮಾಡಬೇಕು. ಯಾಕಣ್ಣ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅವರು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹುಷಾರ್. ಸರ್, ನಮ್ಮ ಯಜಮಾನರು ಮೈಸೂರಿಗೆ ಬರಲಿಲ್ಲ ಸರ್. ಅವ್ರ ಹೆಸರಲ್ಲಿ ನಾನು ಒಬ್ಬನೇ ಹೋಗಿ ಬಂದೆ. ಓ, ನಿಮ್ಮ ಯಜಮಾನ ತುಂಬಾ ಬುದ್ಧಿವಂತ ಇರ್ಬೇಕಲ್ವಾ? ಇಷ್ಟೆಲ್ಲ ಹೇಳಿದ್ಮೇಲೆ ಕೊಲೆನೂ ಮಾಡಿರ್ತೀನಿ ಅಂತ ಹೇಳಿರ್ಬೇಕಲ್ಲ. ಇಲ್ಲ ಸರ್, ಅದೇನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಯಜಮಾನರು ಖಂಡಿತ ಈ ಕೊಲೆ ಮಾಡಿರಲ್ಲ ಸರ್. ಅವ್ರು ಯಾವುದ್ರಲ್ಲೂ ಸಿಕ್ಕಾಕೊಂಡಿದ್ದಾರೆ. ಯಾರು ಸಿಕ್ಕಾಕೊಂಡಿದ್ದಾರೆ, ಯಾಕೆ ಸಿಕ್ಕಾಕೊಂತಾರೆ ಅಂತ ಮುಂದೆ ಗೊತ್ತಾಗತ್ತೆ. ನೋಡಿ ಸರ್, ಸರ್. ಈಗ ಶಿವಮ್ಮನ ಸಾವಿಗೆ ಒಂದು ಹೊಸ ತಿರುವು ಸಿಕ್ಕಿತ್ತು. ಶಿವಮ್ಮ ಕುಮಾರನ್ ಜೊತೆ ಸಂಬಂಧ ಇಟ್ಕೊಂಡಿದ್ದು ಅಂತ ಗಂಡನ್ಗೆ ಅನುಮಾನ ಇತ್ತು. ಅವರಿಬ್ರು ಸಲಿಗೆಯಿಂದ ಇದ್ರು ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಹೇಳಿದ್ರು. ಆದ್ರೆ ಈಗ ಶಿವಮ್ಮ ಮತ್ತು ಕುಮಾರನ ನಡುವೆ ಅನೈತಿಕ ಸಂಬಂಧ ಇದ್ದಿದ್ದು ನಿಜ ಅಂತ ರವಿ ಹೇಳಿದ್ದಾನೆ. ಆದ್ರೆ ಶಿವಮ್ಮನ ಕೊಲೆನ ನಿಜಕ್ಕೂ ಕುಮಾರನೇ ಮಾಡಿದ್ನ? ಅವನಿಗೆ ಶಿವಮ್ಮನ ಕೊಲೆ ಮಾಡೋ ಅಗತ್ಯ ಏನಿತ್ತು? ಇದಕ್ಕೆ ಕುಮಾರನ್ ಮೂಲಕನೇ ಉತ್ತರ ಹುಡುಕ್ಬೇಕು. ಇಷ್ಟಕ್ಕೂ ಕುಮಾರ ತನ್ನ ಹೆಸರಲ್ಲಿ ರವಿನ ಮೈಸೂರಿಗೆ ಕಳಿಸಿದ್ಯಾಕೆ? ಇದಕ್ಕೂ ಉತ್ತರ ಹೇಳಬೇಕಾದವನು ಅದೇ ಕುಮಾರ. ಬೇರೆ ಕತೆ ಏನಾದ್ರೂ ಹೇಳ್ತೀಯೋ ಇಲ್ಲ ಈಗಲಾದ್ರೂ ನಿಜ ಹೇಳ್ತೀಯೋ? ಹೇಳ್ತೀನಿ ಹೇಳ್ತೀನಿ. ಬರ್ಕೊಳ್ರಿ. ನಾನು ಹೋಗ್ತಾ ಇದ್ದೀನಿ. ಸರಿ, ನಿಮ್ಮ ತಾಯಿ ಮನೆಗೆ ಬರ್ತೀನಿ. ಏನು ಬೇಕಾಗಿಲ್ಲ, ನೀವೆಲ್ಗೂ ಬರೋದು ಬೇಡ, ನಾನೆಲ್ಲೂ ಸಿಗೋದು ಇಲ್ಲ. ಏಯ್, ಯಾಕೆ ತಲೆಯಲ್ಲೇ ಕೆಟ್ಟಿದ್ಯಾ? ಇಷ್ಟು ದಿನ ಕೆಟ್ಟಿತ್ತು, ಈಗ ಸರಿ ಹೋಗಿದೆ. ನಿಮ್ ಬುದ್ಧಿ ಗೊತ್ತಾಯ್ತಲ್ಲ. ಇನ್ನು ಎಷ್ಟು ಜನ ಬೇಕು ನಿಮ್ಗೆ? ಏಯ್, ಅವೆಲ್ಲ ನಿನ್ಗ್ಯಾಕೆ? ನೀನೇನು ನನ್ನ ಕೈ ತಾಳಿ ಕಟ್ಸ್ಕೊಂಡಿರ ಹೇಳ್ತೀನ? ನಾನು ಏನು ಬೇಕಾಗಿದ್ರು ಮಾಡ್ಕೋತೀನಿ. ನಿನಗೇನೆ ಕಡಿಮೆ ಮಾಡಿದ್ದೀನಿ? ಏನು ಕಡಿಮೆ ಮಾಡಿದ್ದೀನಿ? ಅದನ್ನ ಹೋಗಿ ನಿನ್ ಹೆಂಡತಿಗೆ ಹೇಳು. ಕಟ್ಕೊಂಡಿರೋ ಕರ್ಮಕ್ಕೆ ಅವಳು ಕೇಳ್ಬೋದು, ನಾನ್ ಕೇಳಲ್ಲ. ನಾಳೆಯಿಂದ ಕೆಲ್ಸಕ್ಕೂ ಬರೋದಿಲ್ಲ. ನಿನ್ಗೊಂದ್ ದೊಡ್ಡ ನಮಸ್ಕಾರ. ಏ ಶಿವಮ್ಮ, ಏ ಶಿವಮ್ಮ. ನೋಡು, ನನ್ ದಾರಿಗೆ ಅಡ್ಡ ಬರ್ಬೇಡ ಅಂತ ಹೇಳಿದ್ದೀನಿ ನಾನು ನಿಂಗೆ. ನನ್ನ ದಾರಿ ತಪ್ಪಿಸ್ತೋಳು ನೀನು. ದಾರಿ ತಪ್ಪಿದವರು ಯಾರ ದಾರಿಗೆ ಬೇಕಾಗಿರೋ ಅಡ್ಡ ಬರ್ಬೋದು ಚಿನ್ನ. ಮುದ್ದಾಡ್ತಾ ಇದ್ದ ಕೈಗಳು ಈಗ ಅಸಹ್ಯ ಅಲ್ಲ? ನೋಡು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಹೋಗ್ಲಿ ಬಿಡು, ಕೆಲ್ಸಕ್ಕೆ ಯಾಕೆ ಬರ್ತಾ ಇಲ್ಲ? ಬರಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ. ಏಯ್, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ನಕ್ರ ಮಾಡಿದ್ಯೋ? ಏನು ಏನ್ ಮಾಡ್ಬಿಡ್ತೀಯ? ನಿನ್ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ಕುಮಾರ ಹಾಗೂ ಶಿವಮ್ಮನ ಮಧ್ಯೆ ಕೇವಲ ದೈಹಿಕ ಸಂಬಂಧ ಅಲ್ಲ, ಹಣದ ವ್ಯವಹಾರನೂ ಇತ್ತು. ಮೊದಮೊದಲು ಅವಳಿಗೆ ಕುಮಾರ ಲೆಕ್ಕ ಇಲ್ಲದ ಹಾಗೆ ಕೇಳ್ದಾಗ್ಲೆಲ್ಲ ಹಣ ಕೊಡ್ತಾ ಇದ್ದ. ಕೊನೆಗೆ ಕುಮಾರ ಅವಳಿಗೆ ಹಣ ಕೊಡೋದನ್ನ ಕಡಿಮೆ ಮಾಡಿದ್ದ. ಕಾರಣ ಶಿವಮ್ಮ ಇವನ್ ಕೊಟ್ಟ ಹಣನ ಬಡ್ಡಿಗೆ ಬಿಟ್ಟು ಅದರಿಂದ ಹಣ ಸಂಪಾದನೆ ಮಾಡ್ತಾ ಇತ್ತು. ಇದು ಕುಮಾರನ ಕಣ್ಕುಕ್ಕತೆ. ಜೊತೆಗೆ ವ್ಯವಹಾರದಲ್ಲಿ ತಾನೂ ಸೇರ್ಕೋತೀನಿ, ಅದರಲ್ಲಿ ತನಗೂ ಲಾಭ ಬೇಕು ಅಂತಾನೆ. ಆದ್ರೆ ಶಿವಮ್ಮ ಅದಕ್ಕೆ ಒಪ್ಪಲ್ಲ. ಕುಮಾರನ್ಗೆ ಅದು ತನ್ನ ಹಣ ಅನ್ನೋ ಭಾವನೆ. ಶಿವಮ್ಮಂದು ನೀನೇನು ಸುಮ್ಮನೆ ಕೊಟ್ಟಿಲ್ಲ ಅನ್ನೋ ವಾದ. ಹೀಗೆ ಬೆಳೆದ ಮನಸ್ತಾಪ ಇಬ್ಬರ ನಡುವೆ ಇರೋ ಎಲ್ಲಾ ಸಂಬಂಧನೂ ಕಡ್ದು ಹಾಕಿತ್ತು. ಶಿವಮ್ಮ ಅದಕ್ಕೆ ತಯಾರಾಗೂ ಇದ್ಲು. ಆದ್ರೆ ಕುಮಾರನ್ಗೆ ಶಿವಮ್ಮನ ಸಂಬಂಧನ ಕಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಈ ಜಗಳ ದ್ವೇಷ ಕೊನೆಗೆ ಹೋಗಿ ಮುಟ್ಟಿದ್ದು ಯಾವ ಹಂತಕ್ಕೆ ನೋಡಿ. ಡಿಸೆಂಬರ್ 20, 2012 ರಾತ್ರಿ 9 ಗಂಟೆ. ಏಯ್, ನನ್ನ ಹತ್ರನೇ ಆಟ ಆಡ್ತಿದ್ಯಾ?
ನಾನು ಯಾರು ಅಂತ ಗೊತ್ತು ತಾನೆ ನಿನ್ಗೆ? ನೀನ್ ಅಷ್ಟೇ ಅಲ್ಲ, ನಿನ್ ಇಡೀ ಜಾತಕನೇ ಗೊತ್ತು ನನ್ಗೆ. ಇಲ್ಲಿಗೆ ಯಾಕೆ ಬಂದೆ ಈಗ? ನನ್ಗೂ ನಿನ್ಗೂ ಯಾವ ಸಂಬಂಧ ಅಂತ ಹೇಳಿರ್ಲಿಲ್ವಾ? ಏಯ್, ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡಕ್ ಆಯ್ತದ? ಇಷ್ಟ ದಿನ ತಗೊಳ್ವಾಗ ಚೆನ್ನಾಗಿತ್ತ? ಚೆನ್ನಾಗಿ ಅನ್ಭವಿಸ್ಬಿಟ್ಟೆ, ಅವತ್ ಚೆನ್ನಾಗಿತ್ತು ಅಲ್ಲ? ಏಯ್, ನಾನು ಕೊಟ್ಟದ್ದನ್ನೆಲ್ಲ ವಾಪಸ್ ಕೊಡೋ. ಕೊಟ್ಟಿದ್ದು ತಗೊಂಡಿದ್ದನ್ನೆಲ್ಲ ಲೆಕ್ಕ ಹಾಕ್ಬೇಕಾಗಿಲ್ಲ ಈಗ. ಇಲ್ಲಿಂದ ನೀನು ಹೋದ್ರೆ ಸರಿ. ಅಲ್ಲ ಕಣಲೇ, ಮಂಡಿಲಿ ಚಿಲ್ಲರೆ ಕಾಸು ಎಣಿಸ್ತಾ ಇದೆ ನೀನು. ನನ್ನ ಹತ್ರ ಲಕ್ಷ ಲಕ್ಷ ತಗೊಂಡು ಈಗ ಬಡ್ಡಿ ಕೊಟ್ಟು ಒಳ್ಳೆ ಸಂಪಾದನೆ ಮಾಡ್ತಿದ್ಯಾ? ಏಯ್, ದುಡ್ಡು ವಾಪಸ್ ಕೊಡೆ. ನೀನೇನ್ ಸುಮ್ನೆ ಕೊಟ್ಟಿಲ್ಲ ದುಡ್ಡನ್ನ. ನಾಚಿಕೆ ಆಗಲ್ವಾ ವಾಪಸ್ ಕೇಳೋದಿಕ್ಕೆ? ಯಾಕೆ ನಕರ ಮಾಡ್ತಾ ಇದೀಯಾ? ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು, ನಾಟಕ ಮಾಡಬೇಡ. ನೋಡು, ನಾಟಕ ಆಡ್ತಾ ಇರೋದು ನೀನು. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಏಯ್, ಪೊಲೀಸ್ನವ್ರ ಹತ್ರ ಹೋದ್ರೆ ನಿನ್ನ ಮರ್ಯಾದೆನೂ ಹೋಗುತ್ತೆ. ಯಾರ್ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಈಗ. ನೀನ್ ಇಲ್ಲಿಂದ ಹೋಗದೆ ಇದ್ರೆ ನಿನ್ ಮರ್ಯಾದೆ ಹರಾಜ್ ಹಾಕ್ತೀನಿ. ನಿನ್ನ ಏನ್ ಮಾಡ್ಬೇಕು ಅಂತ ನನ್ನ ತಪ್ಪು. ಮತ್ತ್ಯಾಕ್ ಬಂದೆ? ಯಾರೋ ಬಂದಿರ್ಬೇಕು. ಟೇಕ್ ಮಾಡಿ ಸೈನ್ ಮಾಡಿಸ್ಕೊಳ್ರಿ. ಹೇಳ್ಕೊಂಡೋಗ್ರಿ. ಎಂಥ ದುರಂತ ನೋಡಿ. ನೈತಿಕವಾಗಿರೋದನ್ನ ಉಳಿಸ್ಕೊಳ್ಳೋದು ಕಷ್ಟ, ಅಂಥದ್ರಲ್ಲಿ ಅನೈತಿಕವಾಗಿರೋದನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ತಪ್ಪು ಶಿವಮ್ಮನ ಗಂಡ ಬಿಳಿಗಿರಿದು ಇರಬಹುದು. ಆತನ ಬೇಜವಾಬ್ದಾರಿನ ಸಹಿಸೋದು ಶಿವಮ್ಮನಿಗೆ ಕಷ್ಟ ಆಗಿತ್ತು ನಿಜ. ಆದ್ರೆ ಅದಕ್ಕೆ ಆಕೆ ಕಂಡುಕೊಂಡ ಪರಿಹಾರದ ದಾರಿ ಮಾತ್ರ ಸೂಕ್ತವಾದದ್ದಾಗಿರಲಿಲ್ಲ. ಇನ್ನು ಗಂಡ ಹೆಂಡತಿ ಜೊತೆಯಾಗಿ ಬದುಕೋದು ಸಾಧ್ಯನೇ ಇಲ್ಲ ಅಂತಂದ್ರು ಬೇರೆಯಾಗಿ ಬದುಕೋದಕ್ಕೆ ಕಾನೂನಿನ ಮೂಲಕ ಅವಕಾಶ ಪಡ್ಕೋಬಹುದು. ಆದ್ರೆ ಇದೆಲ್ಲಾನು ಮೀರಿ ಕ್ರೂರವಾಗಿ ವರ್ತನೆ ಮಾಡಿದ್ದು ಕುಮಾರ. ತನಗೆ ಬೇಕಾದ ಹಾಗೆ ಶಿವಮ್ಮನ್ನ ಬಳಸ್ಕೊಂಡ ಕುಮಾರ ಆಕೆನ ಕೊಂದೇ ಬಿಡ್ತಾನೆ. ಇದರಿಂದ ಅವನು ಸಾಧಿಸಿದಾದ್ರೂ ಏನು? ಸತ್ತ ಶಿವಮ್ಮ ಹೇಗೋ ಅವನು ಸಿಗೋದಿಲ್ಲ, ಅವನು ಜೈಲಿನಲ್ಲಿ ಕೊಳಿಬೇಕು. ಇದೆಲ್ಲದರ ಮಧ್ಯೆ ಯಾವ ತಪ್ಪು ಮಾಡದೇ ಇರೋ ಕುಮಾರನ ಹೆಂಡತಿ, ಶಿವಮ್ಮನ ಗಂಡ, ಮಕ್ಕಳು, ತಾಯಿ ಎಲ್ಲರೂ ನೋವಿನ ಶಿಕ್ಷೆ ಅನುಭವಿಸಬೇಕು. ಇಷ್ಟೆಲ್ಲ ಅನಾಹುತಗಳಾಗೋ ಮೊದಲು ಶಿವಮ್ಮ ಆಗಲಿ ಕುಮಾರ ಆಗಲಿ ಸಮಾಧಾನವಾಗಿ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡದೇ ಇರೋ ಪರಿಣಾಮನೇ ಈ ದುರಂತ ಕತೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯ ಕಥೆಯೊಂದಿಗೆ ಮತ್ತೆ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.